ಹಾಯ್. ಕೋಪ ಅಂದರೆ ನಿಮಗೆ ಗೊತ್ತಾ? ನಿಮಗೂ ಕೋಪ ಬರುತ್ತಾ? ಕೋಪ ಬಂದಾಗ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಕೋಪದಲ್ಲಿ ಆಡಿದ ಮಾತುಗಳು ಸಂಬಂಧವನ್ನು ಹಾಳು ಮಾಡಬಹುದು. ಆದ್ದರಿಂದ ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡಿ. 1 ನಿಮಿಷದ ಕೋಪ ನಿಮ್ಮ ಬ್ಲಡ್ ಪ್ರೆಷರನ್ನು ಜಾಸ್ತಿ ಮಾಡುತ್ತೆ. ಅಲ್ಲಿಗೆ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ನಿಮ್ಮನ್ನು ನೀವು ಹಾಳು ಮಾಡ್ಕೊಂಡ ಹಾಗೆ. ಕೋಪ ಅನ್ನೋದು ವಿಷ ಇದ್ದಾಗೆ. 1 ಕ್ಷಣದ ಕೋಪ ಕೂಡ ನಿಮ್ಮನ್ನೇ ಸುಡುತ್ತೆ. ಕೋಪ ಹೆಚ್ಚಾದಷ್ಟು ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ, ಸ್ಟ್ರೆಸ್ ಹೆಚ್ಚಾಗುತ್ತೆ, ನಿಮ್ಮ ಆರೋಗ್ಯ ಕೆಡುತ್ತೆ. ಆದ್ದರಿಂದ ಕೋಪ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಅವೇರ್ನೆಸ್ ಇದ್ದರೆ ಒಳ್ಳೆಯದು. ಇಷ್ಟೇ ಅಲ್ಲ, ಕೋಪ ಹೆಚ್ಚಾಗೋದ್ರಿಂದ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಹಾಳಾಗುತ್ತೆ. ಕೋಪ ನಿಮ್ಮ ಮನಸ್ಸಿನ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಕೋಪ ಹೆಚ್ಚಾಗೋದ್ರಿಂದ ನಿಮ್ಮ ಯೋಚನಾ ಶಕ್ತಿ ಕುಗ್ಗುತ್ತೆ. ಉದಾಹರಣೆಗೆ, ಕೋಪ ಅನ್ನೋದು ಸಾಲ್ಟ್, ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಅಡುಗೆಗೆ ಸಾಲ್ಟ್ ಇದ್ದಾಗೆ. ಅದು ಒಂದು ಎನರ್ಜಿ ಅಷ್ಟೇ. ನಾವು ಯಾವ ರೀತಿ ಬೇಕಿದ್ರೂ ಕೋಪವನ್ನು ಯೂಸ್ ಮಾಡಬಹುದು. ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡೋದು. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಹಾಗೆ. ಉದಾಹರಣೆಗೆ ಉಪ್ಪನ್ನು ನೀವು ಸ್ವೀಟ್ಗೂ ಯೂಸ್ ಮಾಡ್ಬೋದು, ಸಾಂಬಾರಿಗೂ ಯೂಸ್ ಮಾಡ್ಬೋದು. ಏನಪ್ಪ ಇದು ಸ್ವೀಟ್ಗೆ ಉಪ್ಪು ಹಾಕ್ತಾರ ಅಂತೀರಲ್ವ? ಪಿಂಚ್ ಆಫ್ ಸಾಲ್ಟ್ ಸ್ವೀಟ್ಗೆ ಹಾಕೋದ್ರಿಂದ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ರೆ ಅದರ ರುಚಿ ಚೆನ್ನಾಗಿರುತ್ತೆ. ಅದೇ ರೀತಿ ಕೋಪವನ್ನು ಕೂಡ ನಾವು ಸಮಯ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ. ಕೋಪದ ವಿಷಯದಲ್ಲಿ ಅವೇರ್ನೆಸ್ ತುಂಬಾ ಮ್ಯಾಟರ್ ಆಗುತ್ತೆ. ಫ್ರೆಂಡ್ಸ್, ಕೋಪದ ಬಗ್ಗೆ ಒಂದು ಪುಟ್ಟ ಸ್ಟೋರಿನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಊರಲ್ಲಿ ಅಪ್ಪ ಮಗ ಇರ್ತಾರೆ. ಮಗನಿಗೆ ತುಂಬ ಕೋಪ ಬರ್ತಿರುತ್ತೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಂಡು ಮನೇಲಿ ಜಗಳ ಮಾಡೋದು ಮಾಡ್ತಾ ಇರ್ತಾನೆ. ಒಂದು ದಿನ ಅವ್ರ ತಂದೆ ಮಗನನ್ನು ಕೂರಿಸ್ಕೊಂಡು ಹೇಳ್ತಾರೆ, ನಿನಗೆ ಕೋಪ ಬಂದಾಗೆಲ್ಲ ಎದುರುಗಡೆ ಒಂದು ಮರದ ಹಲಗೆ ಇರುತ್ತೆ, ಅಲ್ಲಿಗೆ ಮಳೆಯನ್ನು ಹೊಡೆದ್ಬಿಟ್ಟು ಬಾ ಅಂತ. ಅವ್ನಿಗೆ ಹೇಳಿದ ಮೇಲೆ ಪ್ರತಿದಿನ ಅವನೇನು ಮಾಡ್ತಾನೆ, ಕೋಪ ಬಂದಾಗ ಹೋಗೋದು, ಆ ಮರದ ಹಲಗೆ ಮೇಲೆ ಒಂದು ಮಳೆಯನ್ನು ಹೊಡೆಯೋದು, ಹೀಗೆ ಮಾಡ್ತಾ ಇರ್ತಾನೆ. ಸುಮಾರು ದಿನಗಳ ಕಾಲ ಇದೇ ರೀತಿ ನಡೀತಾ ಇರುತ್ತೆ. ಒಂದು ದಿನ ಅವ್ರ ತಂದೆ ಹೇಳ್ತಾರೆ, ನೀನು ಹೋಗಿ ಆ ಮಳೆನೆಲ್ಲ ಕಿತ್ಕೊಂಡು ಬಾ ಅಂತ. ಅವನು ಹೋಗಿ ಆ ಮಳೆನೆಲ್ಲ ಕಿತ್ಕೊಂಡು ಬರ್ತಾನೆ. ಆವಾಗ ಅವ್ರ ತಂದೆ ಅವನಿಗೆ ತಿಳಿಸಿ ಹೇಳ್ತಾರೆ, ನೀನು ಮಳೆ ಕಿತ್ಕೊಂಬಂದೆ, ಅಲ್ಲಿ ಏನಾಗಿದೆ ನೋಡು ಅಂತ. ಅವನು ಹೇಳ್ತಾನೆ, ಅದು ಮಾರ್ಗ್ ಬಂದಿದೆ, ಅದು ಹೋಗಲ್ಲ ಅಂತ. ಸಾಮಾನ್ಯವಾಗಿ ಮಳೆ ಹೊಡೆದು ತೆಗೆದಾಗ ಅಲ್ಲಿ ಮಾರ್ಗ್ ಬಂದಿರುತ್ತಲ್ವ, ಅದೇ ರೀತಿ ಆಗಿತ್ತು. ಆವಾಗ ಅವ್ರ ತಂದೆ ಹೇಳ್ತಾರೆ, ಇದರಿಂದ ನೀನೇನು ಕಲಿಬೇಕು ಅಂದರೆ, ಜೀವನದಲ್ಲಿ ಕೋಪ ಬಂದಾಗೆಲ್ಲ ನಾವು ಯಾರಕ್ಕಾದರೂ ನೋವುಂಟು ಮಾಡೋದು, ಯಾರ ಜೊತೆನಾದ್ರೂ ಜಗಳ ಮಾಡೋದು, ಅದರಿಂದ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂದರೆ, ಈ ಗೋಡೆ ಮೇಲೆ ಬಂದಿರೋ ಮಾರ್ಕ್ನ ಹೇಗೆ ತೆಗಿಯೋಕ್ಕಾಗಲ್ವೋ ಅದೇ ರೀತಿ ಅವರ ಮನಸ್ಸಿಗಾಗಿರೋ ನೋವನ್ನು ಕೂಡ ಹೋಗ್ಲಾಡ್ಸೋದಕ್ಕಾಗಲ್ಲ. ಅದಕ್ಕೆ ಯಾರಿಗೂ ನೋವುಂಟು ಮಾಡಬಾರ್ದು. ನಾವು ಆಡುವ ಮಾತಿಂದ ಅವ್ರಿಗೆ ನೋವಾದರೆ ನಾವು ಮತ್ತೆ ನಮ್ಮ ಕೋಪ ಕಡಿಮೆ ಆದಾಗ ಅವ್ರ ಜೊತೆ ಮಾತಾಡ್ಬೋದು. ಬಟ್ ಅವ್ರ ಮನಸ್ಸಿಗಾಗಿರೋ ಗಾಯನ ಹೋಗ್ಲಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಅಷ್ಟೇ, ಕೋಪ ಮಾಡಿಕೊಂಡು ಯಾರ ಜೊತೆನಾದರೂ ಜಗಳ ಆಡೋದಕ್ಕೆ ಮುಂಚೆ ಸ್ವಲ್ಪ ಅವೇರ್ನೆಸ್ ಇದ್ದರೆ ಬೆಟರ್. ಯಾಕೆಂದರೆ ಅವೇರ್ನೆಸ್ಗಿಂತ ಮ್ಯಾಟರ್ ಬೇರೆ ಯಾವುದೂ ಇಲ್ಲ. ನಮ್ಮ ಕೋಪದ ಬಗ್ಗೆ ನಮ್ಗೆ ಅರಿವಿದ್ದರೆ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಸ್ಟೋರಿಯಿಂದ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಉದಾಹರಣೆಗೆ, ನಾವು ನಮ್ಮನೆ ರೋಡ ಅಂದ್ಕೊಳ್ಳಿ, ಹೊರಗಡೆ ಹೋಗ್ಬೇಕಾದ್ರೆ ಒಂದು ಹಳ್ಳ ಇರುತ್ತೆ. 1 ದಿನ ಬೀಳ್ಬೋದು ಹಳ್ಳದಲ್ಲಿ, 2 ದಿನ ಬೀಳ್ಬೋದು. 3ನೇ ದಿನಕ್ಕೆ ನಮಗದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ. ಅಲ್ಲಿ ಹಳ್ಳ ಇದೆ ಅಂತ ನಮಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಅದೇ ರೀತಿ ಪದೇ ಪದೇ ಕೋಪ ಬರ್ತಿದೆ ಅಂದಾಗ ಯಾವ ವಿಷಯಕ್ಕೆ ಬರ್ತಾ ಇದೆ ಕೋಪ ಅನ್ನೋ ಗಮನ ನಮಗಿರಬೇಕು. ಆ ಅರಿವು ನಮಗಿದ್ದಾಗ
ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದು. ಕೋಪ ಎಲ್ಲರಲ್ಲೂ ಇರುತ್ತೆ, ಅದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಮುಖ್ಯ ಇರಬೇಕು. ಕೋಪ ಇರಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಕೋಪ ಒಳ್ಳೆಯದು ಕೂಡ ಕೆಟ್ಟದ್ದು ಕೂಡ, ಅದ್ರ ಬಗ್ಗೆ ನಮಗೆ ಅರಿವಿರಬೇಕು. ಸಾಮಾನ್ಯವಾಗಿ ಕೋಪ ಬಂದಾಗ ಡೀಪ್ ಬ್ರೀತಿಂಗ್ ತೋಡಿ ನಂಬರ್ಸ್ ಕೌಂಟ್ ಮಾಡಿ ಇದೆಲ್ಲ ಹೇಳ್ತಿರ್ತಾರಲ್ವ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಕೋಪದ ಬಗ್ಗೆ ಅರಿವಿದ್ರೆ, ಕೋಪವನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಗೊತ್ತಾದರೆ ಯಾವುದೂ ತೊಂದರೆ ಆಗಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.